ಸಂತ ತುಕಾರಾಮ್ ಮಹಾರಾಜರು. ಹೌದು ಈಗಾಗಲೇ ಹೇಳ್ಯಾರ ಅವರು. ಹೌದು ಇಸ್ಲಾಂ ಧರ್ಮದಾಗ ಒಂದು ಹೋರಿ ಗೂಳಿನ ಕಡ್ದು ಚೂರು ಮಾಡಿ ಗಡಿಗೆಗ ತುಂಬಿ ಗಡಿಗೆ ಒಳಗೆ ತುಂಬಿ ಸಿದ್ಧರಿಗೇನಪ್ಪ ಅಂದ್ರೆ ಎಬ್ಬಿಸ್ಕೊಂಡು ಹೋಗತ್ ಹೇಳ್ಯಾರ. ಎಲ್ಲಿ ಏನೇನಪ್ಪ ಇದ್ದಿದ್ದಾಗ ಒಂದು 8-10 ವರ್ಷ ಆಯ್ತು ಮಾಸ್ತಾರ ಆ ಊರೊಳಗ ಜಾತಿ ಧರ್ಮ ಭೇದ ಮಾಡಿ ಇಸ್ಲಾಂ ಧರ್ಮ ದೇವ್ರು ನಾವು ಕರ್ಸಂಗಿಲ್ಲ ಅಂತ ತಿಳ್ಕೊಂಡು ವಾದ ಮಾಡಿ ಅವನಿಗೆ ಬಿಟ್ಟಾಗ ಮಾಸಿದಪ್ಪನ ಪಲ್ಲಕ್ಕಿನ ಒಂದೇ ತೋಂದು ಹೊಂಟಾಗ ಮನೆಗೆ ಬೆಂಕಿ ಹತ್ತಿ ಉರಿದಾರ ಅಂತ ಅವರೇ ಹೇಳ್ಯಾರ. ಇದು ಸುಮ್ಮಿದ್ದಂತ ಮನೆಗೆ ಬೆಂಕಿ ಹತ್ತಬೇಕಾದ್ರ ಇದನ್ನ ಸಾಧುಗೂ ಸಂತದ ಪವಾಡ ಅಂತೀರೋ ಏನ ಶ್ರಾಪ ಆಯ್ತು? ಶ್ರಾಪ ಅಂತೀರೋ? ಅದು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾ? ನೀವು ಯಾರಿಗೆ ಬಿಟ್ಟಿರಿ? ಶ್ರೇಷ್ಠವಾಗಿರ್ತಕ್ಕಂಥ ಮೌಲಾಲಿ ಯಾವ ಮೌಲಾಲಿಸ್ಕೊಂಡಿರ್ತಕ್ಕಂಥ ಒಂದು ಇಸ್ಲಾಮ ಧರ್ಮದಾಗ ಹುಟ್ಟಿರ್ತಕ್ಕಂಥ ಒಬ್ಬ ಶರಣನ ಮಾಡ್ತೀರಿ. ನಾವು ಲಿಂಗಾಯತ ಸಮಾಜದವರು ಮುಸ್ಲಿಂ ಸಮಾಜ ದೇವ್ರು ನಾವು ತರಿಸುವುದಿಲ್ಲ ಅಂತ ಹೇಳಿ ಅಲ್ಲೇ ಬಿಟ್ಟು ಒಂದೇ ದೇವ್ರು ತಗೊಂಡು ಬಂದಿರಿ. ಅಲ್ಲಿ ಬೆಂಕಿ ಹತ್ತಿರುವುದಾದೇನು ಸಂತರಿಗೆ ಬಿಟ್ಟ ಸಂಬಂಧ. ಆ ಸಂತರಿಗೆ ತಂದಿರಪ್ಪ ಅಂದ್ರೆ ಬೆಂಕಿ ಹತ್ತಿ ಸುಡುತ್ತಿದ್ದಿಲ್ಲ, ಇದು ಆಗ್ತಿದ್ದಿಲ್ಲ. ಸಂತರಿಗೆ ಬಿಟ್ಟ ಸಂಬಂಧ ಆ ನಿಂತ ಮನೆಗೆ ಬೆಂಕಿ ಹತ್ತದಪ್ಪ ಸಂತರ ಬಲ್ಲಿ ಅಷ್ಟ ಪವಾರದಂತ ಅಷ್ಟ ಶಕ್ತಿ ಅದ. ನೀವು ಶುದ್ರ ಮತ್ತ ಆರಿಸಬೇಕಾಗಿತ್ತು, ಶುದ್ರ ಶ್ರೇಷ್ಠನಾಗತ್ತ ಹತ್ತಿರ ಬೇಕು ಆರಿಸಬೇಕಾಗಿತ್ತು. ಆರಿಸುವಂತ ಶಕ್ತಿ ನಿಮ್ಮಲ್ಲಿ ಯಾಕೆ ಬರಲಿಲ್ಲ? ಅಲ್ಲಿ ಸಂತರಿಗೆ ನೀವು ಬರಮಾಡಿಕೊಂಡ ಬಳಕ ಬಾಯಿ ಬಾಯಿ ಅಂತ ಕೈ ಕಲಿಸದ ಬಳಕ ತೆಕ್ಕಿಗೆ ಬಿದ್ದ ಬಳಕ ಹತ್ತಿರ್ತಕ್ಕಂಥ ಬೆಂಕಿ ಆಗ್ಯದ. ಅದು ಸಂತರಿಂದ ಕರ್ಕೊಂಡು ಬಳಕ ಸಂತರ್ತಕ್ಕಂಥ ಬಹಳ ಬೇಕಾಗಿತ್ತು.